ಹಾಯ್ ಹಲೋ ನಮಸ್ಕಾರ. ಸೊ ನಾವು ಇವತ್ತು ಬಂದಿದ್ದೇವೆ ಚಿಕ್ಕಪ್ಪನ ಮನೆಗೆ. ಸೊ ಇವತ್ತೆಂತ ಅಂತ ಹೇಳಿದರೆ ಏಡಿ ಹಿಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೇವೆ ಆಯಿತಾ. ಸೊ ಫಸ್ಟ್ ಈಗ ಹೋಗಿ ಶಿವಪುರಪೇಟೆಯಿಂದ ಒಂದು ಭೂತಾಯಿ ಮೀನು ತರುವ ಅಂತ ಇದ್ದೇವೆ ಆಯಿತಾ. ಮೀನು ತಂದು ಆ ಗೂಳೊಳಗೆ ಹಾಕಿ ಇಟ್ಟರೆ ಏಡಿಗಳೆಲ್ಲ ಬರ್ತದೆ ಅದು ತಿನ್ನಲಿಕ್ಕೆ. ಸೊ ಇವತ್ತು ಸಂಜೆ ಇಡ್ಲಿಕ್ಕೆ ಪ್ಲ್ಯಾನ್, ನಾಳೆ ಬೆಳಿಗ್ಗೆ ಎಷ್ಟು ಬೀಳ್ತದೆ ಅಂತ ನೋಡ್ಬೇಕು. ನಾವೀಗ ಗೂಳಿಗೆ ಮೀನು ಹಾಕಲಿಕ್ಕೆ ಶಿವಪುರ ಹೊರಟಿದ್ದೇವೆ ಆಯಿತಾ, ಮೀನು ತರೋಣ ಅಂತ ಹೇಳಿ. ಯಾವುದು ಬೈಗೆ ಮೀನಲ್ಲ, ಭೂತಾಯಿ ಮೀನು. ಹಾಂ, ಭೂತಾಯಿ ಮೀನು ತರಲಿಕ್ಕೆ ಹೊರಟಿದ್ದೇವೆ ಆಯಿತಾ. ಹೋಗೋಣ. ಸುರಿದ ಮಂದು ಕೊಯ್ಯ. ಸಿಕ್ಕಿದ ಮಾರ ಮೀನು ಇರ್ಲಿಲ್ಲ ಇಲ್ಲಿ ಕೂಡ. ಹಾ, ಮೀನ್ ಎಲ್ಲಿ ಸಹ ಇರ್ಲಿಲ್ಲ ನೋಡಿ, ಕಡೆಗೆ ಸಿಕ್ಕಿತ್ತು ಒಂದು 50 ರೂಪಾಯಿ ಮೀನು ಸಿಕ್ಕಿತು. ಹಾ, ಮೀನ್ ಕಂತ. ಪೊಯ್ ಪೊಯ್ ಮೀನ್ ಪೇಂಟೆಡ್ ಒಂಜಿ ಮೀನ್ ಲೈಜಿ ಯಾವತ್ತೆ ಪೊಯ್. ಸೊ ಇದ್ರದ್ದು ಮಾಸ್ಟರ್ ಮೈಂಡ್ ಯಾರೆಲ್ಲ, ಎಲ್ಲ ಗೈಸ್ ಎಲ್ಲ ರೆಡಿ ಆಗಿದ್ದಾರೆ. ಬಾಂಬೆ ಶೇಟ್ ಇವರು ನೋಡಿ, ನಮ್ಮ ಬಾಂಬೆ ದೊಡ್ಡಪ್ಪ ಅವರು ಬಂದಿದ್ದಾರೆ. ಸೊ ನಿಮ್ಗೆ ಏಡಿ ಹಿಡಿದು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ? 15 ವರ್ಷದಿಂದ ಹಿಡಿತಿದ್ದೀರಾ ಅಥವಾ ಹಿಡ್ತದುಂಟಾ? ಸೊ 15 ವರ್ಷದ ಎಕ್ಸ್ಪೀರಿಯನ್ಸ್ ಇವತ್ತು ಅವರು ಆಕ್ಚುಲ್ ಆಗಿ ನೋಡ್ತಾ ಇದ್ದಾರೆ. ನೋಡುವ, ಈಗ ನಮ್ಮ ಗೂಳಿ ಮಾಸ್ಟರ್ ನಮ್ಮ ಅರುಣ್ ಶೆಟ್ರ್ ಇದ್ದಾರೆ. ಎಲ್ಲಿ ಚಿಕ್ಕಪ್ಪ, ಎಂತ ಪ್ಲಾನ್ ಇವತ್ತು? ನೋಡಿ, ಇದು ಗೂಳಿ ಇದೆ ನಮ್ದು. ಪ್ಲಾನ್ ಉಂಟು. ಹಾ, ಎಲ್ಲ ತಂದು ವ್ಯವಸ್ಥೆ ಮಾಡಿದೆ. ಇದೇ ನಮ್ದು ಗೂಳಿ. ಗೂಳಿ ಬೆದ್ರಿದಲ್ದ? ಹಾ ಹಾ ಹಾ, ಇದು ನೋಡಿ ಮೀನ್ ಹಾಕ್ಬೇಕು. ಇದು ನ್ಯೂ ಸ್ಟೈಲ್. ಇದು ನ್ಯೂ ಸ್ಟೈಲ್ ಇನ್ವೆಂಟ್ ಮಾಡಿದಿವ್ರೆ. ಮೀನ್ ಹಾಕಿಡುದು, ಮೀನ್ ಹಾಕಿಟ್ಟು ಮತ್ತೆ ರಾತ್ರಿ ಹೋಗಿ ಅಲ್ಲಿ ಇಟ್ಟು ಬರೋದು ನೀರಲ್ಲಿ. ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಕಲೆಕ್ಟ್ ಮಾಡ್ಬೇಕು. ಅದರಲ್ಲಿ ಏಡಿ ಸಿಕ್ಕಿದ್ರೆ ಏಡಿ ಪದಾರ್ಥ ಮಾಡುದು. ಏಡಿ ಸಿಗ್ಲಿಲ್ಲ ಅಂದ್ರೆ ಭೂತಾಯಿ ಪದಾರ್ಥ ಮಾಡುದು. ವಿಷಯ ಅಷ್ಟೇ, ಭೂತಾಯಿ ಹಾಕಿರ್ತೇವಲ್ಲ, ಏಡಿ ಸಿಕ್ಕಿಲ್ಲ ಅಂದ್ರೆ ಅದೇ ಭೂತಾಯಿ ತಂದು ಪದಾರ್ಥ ಮಾಡುದು ಅಂತ ಅನ್ಕೊಂಡಿದ್ದೇವೆ. ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಚಿಕ್ಕಪ್ಪ, ಸಿಕ್ಕೇ ಸಿಗ್ತದೆ. ಕಾನ್ಫಿಡೆನ್ಸ್ ಅವರಿಗಿದೆ, ಅದು ನಾಳೆ ನೋಡುವ. ಎಸ್, ಎಷ್ಟು ಸಿಗ್ತದೆ ಅಂತ ನಾಳೆ ನೋಡುವ. ನಾವೀಗ ಹೋಗ್ತಾ ಇದ್ದೇವೆ ತೋಡಿಗೆ. ಗೂಳಿ ಇಡ್ಲಿಕ್ಕೆ, ಏಡಿ ಹಿಡಿಲಿಕ್ಕೆ. ಈಗ ಏಡಿ ಹಿಡಿಯುವುದಿಲ್ಲ, ಈಗ ಇಟ್ಟು ಬರುದು. ನಾಳೆ ಎಷ್ಟು ಬೀಳ್ತದೆ ಅಂತ ನೋಡ್ಬೇಕಷ್ಟೇ. ಬಿದ್ದರೆ ಮಾತ್ರ ಜಂಜಿ ಪದಾರ್ಥ. ಹಾ, ಕರೆಕ್ಟ್. ಖಾಲಿ ಹೇಳುದು ಮಾತ್ರ ಅಲ್ಲ, ತೋರಿಸ್ತೇವೆ. ಜಂಜಿ ಗೀ ರೋಸ್ಟ್. ಏಡಿಯಲ್ಲಿ ಮಾಂಸ ಇರುತ್ತಲ್ಲ ಗೊತ್ತಿಲ್ಲ, ಏಡಿ ಸಿಗುತ್ತೆ ಇಲ್ಲ ಅದು ಮೊದಲೇ ಗೊತ್ತಿಲ್ಲ. ಸಿಗುತ್ತೆ 10-15-20 ಸಿಗುತ್ತೆ. 20 ಸಿಕ್ಕಿದ್ರೆ ನಿಮ್ಗೆ ಒಂದು ಜಂಜಿ ಎಕ್ಸ್ಟ್ರಾ. ನಮ್ದು ಬಾಯಲ್ಲಿ ಮಚ್ಚೆ ಇದೆಯಾ? ನಿಮ್ದು ಬಾಯಲ್ಲಿ ಮಚ್ಚೆ ಇದೆಯಾ? ನಮ್ದು ಬಾಯಲ್ಲಿ ಇಲ್ಲ. ನಾವು ಹೇಳಿದಾಗುತ್ತೆ. ತುಲೆ ಜಂಜಿ ಪತ್ತರ ಪೋನಾಗ ನಮ್ಮ ಒಂಚೂರು ಟಾನಿಕ್ ಬರೋದೈತೆ ನೋಡು, ಲೈಕ್ ಎನರ್ಜಿ ಲಕ್ಷಣ ಓ ಲಕ್ಷಣ ನಿಗ್ಲು ಬರೋದೈತೆ ನೋಡ್ಸಿ, ಅವು ಮೇರ್ ಮಾತ್ರ ಸ್ಪೆಷಲ್. ತುಲೆ ರಾತ್ರಿ ಪೋನಾಗ ಕತ್ತಲ ಹಾಪುಂಡು, ಕತ್ತಲ ಇಂಚ ಲೈಟ್ ಪೂರ ದಿಗೋ ನೋಡು ನಮ್ಮ. ತುಲೆ ಒಂದೇ ತೋಡು. ಇದು ಸಮುದ್ರದ ಏಡಿ ಅಲ್ಲ, ಇದು ಇದು ತೋಡಿದು ಕಲ್ಜಂಜಿ ಹೇಳ್ತಾರೆ. ಟೇಸ್ಟ್ ಒಳ್ಳೆ ಇರ್ತದೆ ಆಯ್ತಾ. ನಾನು ಮಾತ್ರ ಇವತ್ತಿನ ತಿನ್ನಲಿಲ್ಲ. ನೋಡಿ, ಇದೆ ತೋಡು. ಮಸ್ತ್ ನೀರು ಬೋರ್ನ ಪೋಪನಲ್ಪ ದಿವೋಡ ಎಂಚಾವು ಚಿಕ್ಕಪ್ಪ. ಅಂತೆಲ್ಲ ಪಾಡುದು ಪನ್ಲೆ ಮೆಲ್ಲ ಮೆಲ್ಲ ಸ್ಲೋ ನೀರು ಪೋಪನಲ್ಪ ದಿವೋಡ್ಗೆ ಮೆಲ್ಲ. ಯಾಂಬರುಡಾ ತುಲೆ ತೋಡು ಇಂಚ ಪೋಡು ರಾತ್ರಿ ತೋಡು ದಾದ ಪೂರ ಇಪ್ಪು ಗೊತ್ತು ಜಿ ಜಂಜಿ ಪತ್ತರೆ ಹತ್ತು ಒಂದು ಜಂಜಿ ಇಂಚ ಪತ್ತುನ್ ಪಂಡು ತೂಯರೆ ಈತು ಜನ.
ಒಂದು ಜಂಜಿ ಪೋಣ ಮೆಲ್ಲ ಚೆಡ್ಡಿ ಅಂಚೆ ಮಿತ್ತು ಮಾಡ್ಕೊಡ ಚಟಿ ತೆಗಿರಿಲ್ಲ ಅಂದ್ರೆ ಮತ್ತೆ ಹೊಂಡ ಹಚ್ಚಿ ಉಂಡಿಯಾ ಹೊಂಡ ಇಲ್ಲ. ಫೋನ್ ತತ್ತನು ಮೊಬೈಲ್ ಹೋದ್ರೂ ಪರವಾಗಿಲ್ಲ, ನೀವು ಹೋದ್ರೂ ಪರವಾಗಿಲ್ಲ, ಮೊಬೈಲ್ ಮೆಲ್ಲ ಮೆಲ್ಲ ಹೊಂಡ ಉಂಡಿಯಾ ಮೆಲ್ಲ ಮೆಲ್ಲ ಮೆಲ್ಲ. ಹೇಳಿ ಮತ್ತೆ ನೀವಿಬ್ರು ಬೇಕು ನಮ್ಗೆ. ಮೆಲ್ಲ ಮೆಲ್ಲ ಜಾರುಣ್ ಮೆಲ್ಲ. ಕಾರ್ ಜಾರ್ದಲ್ಲ ರಪ್ಪಲ್ಲಿ ಹತ್ತು ಜಾರು ಇದು ಕೂಡ ಮೆಲ್ಲ ಬಲೆ ನಾನು ಹೇಳಿದೆ ಆಗ ನೀವು ಕೂಡ ಬೇಕು. ಜಂಜಿ ಸಹ ಬೇಕು, ನೀವು ಸಹ ಬೇಕು. ಮೆಲ್ಲ ಬಲೆ ಅಪ್ಪಣ್ಣ ಇರ್ ಪನ್ಪರ ಇರ್ಬಾವ್ ತಿಕ್ಕೊಂಡು ಅದು ಹುಂಡಿ ಅದ ಮಲ್ಲ ತಿಕ್ಕೊಂಡು ಅದು ಇವಾಗ ನಿನ್ನೆ ಗೋಳಿ ಇಟ್ಟದಂತ ತಂದಿದ್ದಾರೆ ನನ್ನ ಚಿಕ್ಕಪ್ಪ ಹೋಗಿ. ಇವಾಗ ಎಷ್ಟಿದೆ ನೋಡುವ ಅಮ್ಮ. ಐದು ಎಷ್ಟಿರ್ಬೋದು? 20 ಇರ್ಬೋದು. ನೋಡು. ನೋಡುವ ಮಿತ್ರಗಳು ಎಂತ ಕಾಣ್ತಾ ಇಲ್ಲ ಮಾರ ಒಂದು ಬೀಳುದು. ಎಳಿತಿದ್ದಾರೆ ಚಿಕ್ಕ ಚಿಕ್ಕದಲ್ಲ. ಒಂದು 2 ಬಿತ್ತು, 3 ಬಿತ್ತು. ಈಗ ಇದು ಮೆಷಿನ್ ತೆಗ್ದಿಡಿ, ಆಮೇಲೆ ಇನ್ನೊಮ್ಮೆ ಹಿಡಿಲಿಕ್ಕೆ ಹೋಗಲ್ಲ. ಸುಶಾಂತ್ ಒಂದೊಂದು ಲೆಕ್ಕ ಮಾಡಿ ಹಾಕಿ ನೋಡ ಎಷ್ಟಿದೆ ಅಂತ. ಒಂದು ತೆಗಿ ಮಾರ ಬೇಗ ಬೇಗ. 3 ಚಿಕ್ಕ ಚಿಕ್ಕದಲ್ಲ. ಹಾಕುವ ಇದೊಂದು ದೊಡ್ಡದು. ಒಂಜಿ ಕೋಲ್ ಕಾಣ 5 6 7 9 14 ಕರೆಕ್ಟ್ ಆಗಿ ಮಾರು 20 ಸಿಕ್ತಾ ಅಂತ ಹೇಳಿದ ನಿನ್ನೆ. ನಿಮ್ಮ ಮಚ್ಚೆ ಉಂಟು, ಮಚ್ಚೆ ಉಂಟು ನಾಳೆಗೆ ಟೊಮೆಟೊ 19 20 22 ಮತ್ತೊಂದು 22 ಮತ್ತೆ ಚಿಲ್ಲರಿ ಕೈ ಕಾಲುಗಳು 23 ಉಂಟು ಗಾಯ್ಸ್. 23 ಎಡೆ ಸಿಕ್ಕಿದೆ ನಮಗೆ. ಈಗ ಇದರಲ್ಲಿ ಮಾಂಸ ಎಷ್ಟು ಉಂಟು ನೋಡ್ಬೇಕು. ಇವತ್ತು ಮಧ್ಯಾಹ್ನ ಏಡಿ ಸುಕ್ಕ, ಏಡಿ ಗೀ ರೋಸ್ಟ್ ಮತ್ತೆ ಏಡಿ ಸಾಂಬಾರ್ ಎಲ್ಲ. ಮಾಮ ಮದುಮಗೆ ಎಂಚ ಬೆಡ್ ಪುಡಿಯಾ ಎಂಚ ನಿದ್ರೆ ಬರ್ತೇನ ಇರಗೆ ಇಜ್ಜ ಎಂಕ್ಲ ನಿದ್ರೆ ಬೈಜಿ ಮಾರೆ. ನಾನು ಹೆಸರನ್ನು ಸರಿ ಮಾಡ್ತಾ ಇದ್ದೇನೆ. ನೋಡಿ ನಮ್ಮ ಚಿಕ್ಕಮ್ಮ ಈಗ
ಜಂಜಿ ರೆಡಿ ಮಾಡ್ತಾ ಇದ್ದಾರೆ, ಜಂಜಿ ಸರಿ ಮಾಡ್ತಾ ಇದ್ದಾರೆ. ಅದೆಂತ ಕೊಮ್ಮುರುದಾ? ಅದರ ಕಾಲೆಲ್ಲ ತುಂಡು ಮಾಡಬೇಕು. ಆಮೇಲೆ ಕಾಲು ತುಂಡು ಮಾಡಿ ಅಬ್ಬ ಇದು ಬರುದಿಲ್ಲ, ತುಂಬಾ ನಿಮ್ಮ ಭತ್ತ ಸರಿ ಮಾಡೋಕೆ ಮತ್ತೆ ಯಾರು ಸರಿ ಮಾಡೋದು, ನಾನೇ ಸರಿ ಮಾಡೋದು. ಈಗ ನಮ್ಮ ಚಿಕ್ಕಮ್ಮ ಈಗ ಓಪನ್ ಮಾಡ್ತಾರೆ ಹೆಂಗಂತ. ಅದು ಮಾಸುವ? ಇದು ಮಾಸ. ಇಲ್ಲ ನೋಡಿ, ನಮ್ಮ ಚಿಕ್ಕಮ್ಮ ಹೆದರಿ ಹೋಗಿದ್ದಾರೆ, ಅದು ಕಾಲಡಿ ಬಂದದ್ದು. ಇದು ಮಾಸ. ಜಾಸ್ತಿ ರಿಪೇರಿ ಮಾಡೋದು ನೋಡಿದ್ರೆ ತಿನ್ಲಿಕ್ಕೆ ಆಗೋದಿಲ್ಲ ಆಯ್ತಾ. ಕೊಂಬು ಕಾಲು ಇದು ಸಣ್ಣ ಸಣ್ಣ ಕಾಲೆಲ್ಲ ಬೇಡ, ತೋರ ಕಾಲು ಹಾಕುದು ತುಂಬಾ ಉಂಟಲ್ಲ. ಆಮೇಲೆ ಹೀಗೆ ಇದನ್ನು ಗುದ್ದಬೇಕು, ಗುದ್ದು ತೆಗಿಬೇಕು. ಆವಾಗ ಗುದ್ದು ತೆಗೆಯೋದೆಂತ ತೆಗಿಲಿಲ್ಲ? ಇಲ್ಲ, ಅದು ಗುದ್ದಬೇಕಾ? ಅದು ಚೀಂಪುಳು ಉಂಟಲ್ಲ, ಅದು ಕಾಯಿ ಹಿಡಿತದಲ್ಲ. ಹೋಗುವ, ನಾವು ಹೋಗ್ಬರ್ತೇವೆ. ಈಗಲೂ ಹೋದ್ವಲ್ಲ ಹೆಂಗೆ ಬೈಕ್ ಬೋರ್ಡ್ ಮಾತ್ರ. ಕೊನದೆ ಇಲ್ಲಿ ನೋಡಿ ಪ್ರಹ್ಲಾದ್ ಅವರೇ. ಅವರೇ ಎಲ್ಲ ಯಾಕೆ ಎಲ್ಲ ಹೇಳಿ ಸ್ವಲ್ಪ. ಹೌದು, ಅಯ್ಯಮ್ಮ ಎಲ್ಲ ಕೈಯೆಲ್ಲ ಹೊಟ್ಟೆ ಆಗುತ್ತೆ. ಇದೆಲ್ಲ ವೇಸ್ಟೇಜಿ, ಅದೆಲ್ಲ ತಿನ್ನುವುದಿಲ್ಲ. ಒಂದು ಏನೇನು ಕೋಳಿದು ಇಲ್ಲ, ಕೋಳಿ ಓಪನ್ ದೊಡ್ಡದಿದ್ದು ಮೊನ್ನೆ ದೊಡ್ಡ ದೊಡ್ಡದಿತ್ತು. ಎಡ್ಡೆ ಪೊಣ್ಣು రెడ్డి తిక్కడల తొందర ఇజ్జి రెడ్డు వచ్చి వంజి ఆవు ಒಂಜಿ ತಿಕ್ಕೋಡು ಇಜ್ಜಿಂದ ಬೇರೆ ಬೇರೆ ಕಡ್ದು ಕೂಡ ಅವು ನ್ಯಾಯ ಬನ್ನಿ ಕದ ಹೆಸರು ಗೌಡಮ್ಮ ಬಕ್ಕ ವಿಶೇಷ ಈ ರೈನ್ ಕೋಟ್ ಬಾರ್ದ ಜಂಜಿ ಬತ್ತರ್ ಬೇದಣ್ಣ. ನೋಡಿ ಈಗ ಜಂಜಿ ಪದಾರ್ಥ, ಜಂಜಿ ಈಗ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ಈಗ ನಮ್ಮ ಚಿಕ್ಕಮ್ಮ ಈಗ ಏಡಿ ಪದಾರ್ಥ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತಾರೆ. ನಾನು ಕೂಡ ತಿಂದೆ, ತುಂಬ ದಿನ ಆಯಿತು, ಅಂದರೆ ತುಂಬ ದಿನ ಅಂದರೆ ಒಂದ್ಸಲ ಏನೋ ಟೇಸ್ಟ್ ಮಾಡಿದ್ದೇನೆ. ಸೊ ನಮ್ಮ ಚಿಕ್ಕಮ್ಮ ಹೆಂಗೆ ಮಾಡ್ತಾರೆ ಅಂತ ನೋಡುವ. ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಈರುಳ್ಳಿ ಸಮ ಫ್ರೈ ಮಾಡ್ಕ ಫ್ರೈ ಮಾಡ್ಕೊಳ್ಳ ಫ್ರೈ ಮಾಡ್ಕೊಂಡೇಳಿ ಇಲ್ಲ, ಆದ್ರೆ ಒಂಚೂರು ನೀವು ಸುಕ್ಕ ಮಾಡಿ ಅಂದ್ರಿ ಅಲ್ಲ, ಅಕ್ಕಿ ಈಗ ಸುಕ್ಕ ಸಾರ ಸುಕ್ಕ ಮಾಡುದು. ಸುಕ್ಕ ಮಾಡುದು. ಸಾರು ಮಾಡುದಂದ್ರೆ ಕಡ್ದು ಸಾಮಾನೆಲ್ಲ ಕಡ್ದು ಕಾಯೆಲ್ಲ ಕಡ್ದು ಮಿಕ್ಸ್ ಮಾಡುದು. ಹಾಗೆ ಮಿಕ್ಸ್ ಮಾಡಿ ಒಲೆ ಇಡು, ಬರೀ ಮಣ ಇದು ಲೈಕ್ ಅತ್ತಲ್ದ ಲೈಕ್ ಆಗ್ತದೆ. ಕಂಬ ಈಗ ಸುಕ್ಕ ತರ ಮಾಡ್ತಾರೆ ಹೆಂಗತ್ತೆ ಕಂಬ. ಇದು ಕಣಿ ನನ್ ಕಣಂಗೆ ರೆಡಿ ಆಗಿದೆ. ಯಾರಿಗೆ? ಬೆಕ್ಕಿನವರಿಗೆಲ್ಲ ಹೌದು, ಮೀನಿದೆಯಾ? ಹಾಗಾಗಿ ಊಟ ಎಲ್ಲ ಮಾಡುವುದೇ ಇಲ್ಲ. ಕೋಳಿ ಮೀನಿಲ್ಲ ಕೆಂಬಾತ ಬಂತ. ಇನ್ನು ಅದಕ್ಕೆ ಟೊಮೆಟೊ ಹಾಕುದ, ಟೊಮೆಟೊ ಒಂಚೂರು ಫ್ರೈ ಮಾಡುದು ಚೂರು, ಮತ್ತೆ ಎಸು ಹಾಕುದು. ಆಯ್ತು, ಮೇಲೆ ಎಸರು ಹಾಕುದು. ನೋಡಿ ಏಡಿಯನ್ನ ಹಾಕ್ತಾ ಇದ್ದಾರೆ. ಎಷ್ಟೊಂದು 20 ಏಡಿ ಇತ್ತಾ? 22 ಇತ್ತು. ನಮ್ಮ ಬೊಂಬಾಯಿಯವರಿಗೆ ಮತ್ತೆ ತಿನ್ಲಿಕ್ಕೆ ಅಪರೂಪ ಸಿಗುದು. ಅವರೆಲ್ಲ ಬರುವಾಗ ಇರುವುದಿಲ್ಲಲ್ಲ, ಗೂಡಿ ಇಟ್ಟಿರ ಏಡಿ ಬಿದಿತ್ತ. ಈಗ ಪದಾರ್ಥ ಮಾಡ್ಬೇಕು. ಅವರಿಗೆಲ್ಲ ಭಾರಿ ಖುಷಿ ಏಡಿ ಪಲ್ಯ ಅಂದ್ರೆ. ಎಸಡು ಏಡಿ ಇತ್ತಲ್ದ, ಅದು ವರ್ಷಕ್ಕೊಂದ್ಸಲ ತಿನ್ಕೊಂಬರು. ಹೊಳಿದು ಹೆಸರು ಸಮುದ್ರದಲ್ಲ, ಹೊಳಿದು. ಮತ್ತೆ ಮರತೇವು, ಮತ್ತೆ ಹೊಗೆ ಮೀನು, ಅದೆಲ್ಲ ವರ್ಷಕ್ಕೊಂದ್ಸಲ ಬೀಳುದಂದ, ಅದೆಲ್ಲ ವರ್ಷಕ್ಕೊಂದ್ಸಲ ತಿನ್ಕೊಂಬರು. ಭಾರಿ ಒಳ್ಳೇದಲ್ಲ, ಅದೆಲ್ಲ ಸಿಕ್ಕುದು ಭಾರಿ ಅಪರೂಪ ಅಲ್ಲ. ಈ
ಬೊಂಬೈಯವರು ಮಕ್ಕಳಿಗೆಲ್ಲ ಭಾರಿ ಇಷ್ಟ. ಜಾಸ್ತಿ ತಿಂದ್ರೆ ಉಷ್ಣ ಆ, ಜಾಸ್ತಿ ತಿಂದ್ರೆ ಒಂದ್ಸಲ 2 ಸಲ ಸಿಕ್ಕುದೇ, ಒಂದ್ಸಲ 2 ಸಲನೇ ಸಿಕ್ಕುದೆ. ಪಗಿ ಮೀನು, ಮರ್ತೆವು, ಏಡಿ ಹಾಗೆ ಅರ್ಸಿನ ಹಾಕುದೀಗ. ತಿರ್ಸ್ಬೇಕಾಯ್ತು ಹಿಂಗೆ. ವಿಷಯ ಅಂತಂದ್ರೆ ಏಡಿ ಪದಾರ್ಥ ಒಬ್ಬೊಬ್ರು ಒಂದೊಂದ್ ತರ ಮಾಡಿದ್ರು. ಇದು ನಮ್ ತರದ ಸ್ಟೈಲ್. ರುಚಿ ತಕ್ಕ ಉಪ್ಪು ಜಾಸ್ತಿ ಇದೆ ಕಾಯಿ ಬೇಕಲ್ಲ. ಕಾಯಿ ಈಗ ಇದನ್ನ ಮುಚ್ಚಿಡ್ಬೇಕಾಯ್ತಾ. ಈಗ ಬಾಯಿ ತೆಗಿತಿದ್ದೇನೆ. ಈಗ ಬಾಯಿ ತೆಗ್ದು ಎಂತ ಮಾಡ್ಕೊಂಡಿ ಮಸಾಲ ಹಾಕಿ. ಮಸಾಲ ಅಂದ್ರೆ ಖಾರ ಕಡ್ದಿಟ್ಟಿದೆ, ಕಡ್ದಿದ್ದೀರ, ಮೆಣಸು ಸಾಮಾನೆಲ್ಲ ಹಾಕಿ. ಕಾಯಿ ಹಾಕಲೆ ಮತ್ತೆ ಹಾಕುದ. ಖಾರ ಹಾಕಿ ತಿರ್ಸು. ಒಂಚೂರು ಗಸಿ ಗಸಿ ಇದ್ರಲ್ಲ ಆಯ್ತು. ನೀರು ಬೀಳ್ತದೆ. ಈಗ ಕಾಯಿ ಹೂವು ಹಾಕ್ತಾ. ತುರಿದ ಕಾಯನ್ನು ಸ್ವಲ್ಪ ಎಂತ ಒಂದರಲ್ಲಿಟ್ಟು ರುಬ್ಬೇಕು, ಆಮೇಲೆ ಹಾಕ್ಬೇಕು. ಒಳ್ಳೆ ಮಾಡಿ ಬಿಡಿಸ್ಬೇಕು. ಈಗ ಮಿಕ್ಸ್ ಮಾಡು. ಈಗ ಹೆಸರು ಪದಾರ್ಥ ಆಯ್ತು. ಸೊ ಏಡಿ ಪದಾರ್ಥ ಎಲ್ಲ ತಿಂದಾದ್ಮೇಲೆ ನಾನು ಕಡೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಹೊರಟದ್ದು ಎಲ್ಲಿಗಂತ ಹೇಳಿದ್ರೆ ನಮ್ಮ ಸಂತೋಷಣ್ಣ ನೋಡಿ ಸಮ್ಮ ಮನೆ ಬಂದಿದ್ದೇವೆ. ಸಮ್ಮ ಅಮ್ಮ ನಮಗೆ ಜ್ಯೂಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಆಯ್ತಾ. ನಮಗೆ ಲಿಂಬು ಶರ್ಬತ್ ಮಾಡಿ ಕೊಟ್ರು. ಸಾನು ಅದಕ್ಕೆ ಸಕ್ಕರೆ ಹಾಕಿದಂತೆ. ಹೌದಾ ಸಾನು? ಪ್ರೇಮ ತನ್ನ ಪಾಯೋ. ನೋಡಿ ಸಂತೋಷಣ್ಣ ನಮ್ಮ ಮನೆಯಿಂದ ಈಗ ಹೊರಟದ್ದು ನಮ್ಮ ಮನೆಗೆ. ಇದು ನೋಡಿ ಮಿನಿ ಸಂತೋಷಣ್ಣ. ಏರಿಂದು ನೀಕು ಕೋಡೆ ಬರೋದ? ನೀವು ಕೋಡೆ ಬರೋದ? ಏನಪ್ಪ ಅದು? ಈ ವಿಡಿಯೋನ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.